ಶುಗರ್ ಹಾಕಿದ್ರು ಅವ್ರು ಕುಡಿತಾರೆ. ನಾವು ಜಾಸ್ತಿ ಕೊಡ್ತಾರೆ ಅವರೆಲ್ಲ ಹಾಕಿಸ್ಕೊಂಡ್ರೆ ಅವರ 18 ಲಕ್ಷ ಆಗ್ತದೆ. 12 ಲಕ್ಷ ಮಾತ್ರ ಬಾಕಿ 20 ಆಗ್ತದೆ. ಡಿಮಾಂಡ್ ಕಡಿಮೆ ಮಾಡ್ಕೊಂಡು ಡಿಮಾಂಡ್ ಕಡಿಮೆ ಮಾಡ್ಕೊಂಡು ಹಂಗೆ ಬರ್ತದೆ. ಡಿಮಾಂಡ್ ಕಡಿಮೆ ನೀವು ಯಾವ ಹೆಸರು ಈಗ ಫಾಗಿಂಗ್ ಅಂತ ಮಾತ್ರ ಹೇಳಿ ಫಾಗಿಂಗ್ ಜಾಸ್ತಿ ಮಾಡಬಾರ್ದು ಸಮಸ್ಯೆ ಆಗುತ್ತೆ ಜಾಸ್ತಿ ಫಾಗಿಂಗ್ ಮಾಡೋದಿಲ್ಲ. ಮತ್ತು ಇನ್ನು ರೆಂಟ್ ನೋಡಬೇಕಲ್ಲ ನೀರಿನ ಥರ ಮತ್ತು ಇದ್ರ ಥರ ಇರೋಲ್ಲ ಆ ಥರ ಎಲ್ಲ ವಸೂಲಿ ಮಾಡಿದ್ರೆ ಮತ್ತೆ ಹೇಗೆ ನೀವು ಆಫೀಸ್ ನಡೆಸ್ತೀವಿ ನೀವು ವಸೂಲಿ ಮಾಡಿಲ್ಲ ಅಂದರೆ ಹೆಂಗೆ ಮಾಡ್ತಾರೆ ಈ ನಡೆಸ್ತೀರಿ ದುಡ್ಡು ಬೇಕಲ್ಲ ಜನರಿಗೆ ಸವಲತ್ತು ಬೇಕು ಸವಲತ್ತು ತಗೊಂಡಾಗ ಅವರು ಸಾಂಸ್ಕೃತಿಕ ಕರ ಕೊಡಲೇಬೇಕಲ್ಲ ಅದೊಂದು ಮತ್ತು ಪಟ್ಟಣ ಪಂಚಾಯತ್ ಆಸ್ತಿ ತೆಗೆದಿಲ್ಲ ಅಲ್ಲಿವರೆಗೂ ತುಂಬ ಬ್ಯಾಲೆನ್ಸ್ ಇದೆ ಹೇಳ್ತಿರೋದನ್ನ ವಸೂಲಿ ಮಾಡಿ ಅಲ್ಲ ಮನೆಗಾರ ಈ ಪಾಪ ಏನೋ ಮಾಡುವಾಗ ಹೆಚ್ಚುವರಿ ಆಗ್ಬೋದು ವ್ಯಾಪಾರ ಮನೆಯಿಂದ ನೀವು ವಸೂಲಿ ಮಾಡ್ಬೋದಲ್ಲ ಅದನ್ನು ಮತ್ತು ಅದ್ರ ಮೇಲೆ ಬ್ಯಾಲೆನ್ಸ್ ಇಟ್ಬಿಟ್ರೆ ಮತ್ತು ಈ ಹೆಂಗೆ ಅಲ್ಲಿ ಪಟ್ಟಣ ಪಂಚಾಯತ್ ಸರಿಯಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ನೋಡಿ ನೀವು ಅಷ್ಟೇ ನಮ್ಮ ಹೆಸರೇನು ಶ್ರೀನಿವಾಸರೇ ಸ್ವಲ್ಪ ನೋಡಿ ಇಲ್ಲ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ವಸೂಲಿ ಮಾಡಿ. ಮತ್ತು ನೀರು ಬಿಡುವಂಥ ಜಾಗ ಹೇಳಿದ್ರಲ್ಲ ಅಷ್ಟು ಕರೆಕ್ಟಾಗಿ ಹೋಲು ಅಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಸಣ್ಣ ಸಣ್ಣ ಪೈಪ್ ಇಟ್ಟು ಅಲ್ಲಿ ಕ್ಲೋಸ್ ಮಾಡಿ